ಭೂಮಂಡಲವನ್ನೇ ನಿಗ್ರಹಿಸುವಂಥ ನವಗ್ರಹ ದೇವತೆಗಳು ನಮ್ಮ ಸಂಸಾರದಲ್ಲಿ ಯಾವುದೇ ರೀತಿ ಕಷ್ಟಗಳು ಬರದಂತೆ ಬಂದರೂ ಕೂಡ ಅದರಿಂದ ನಾವು ಪಾರಾಗುವಂತೆ ನಮಗೆ ಆಶೀರ್ವಾದ ಮಾಡುತ್ತಾರೆ. ನಿತ್ಯ ದುಷ್ಟರೊಂದಿಗೆ ಹೋರಾಟ ಮಾಡುವಂಥ ಶಕ್ತಿಯನ್ನು ಪಡೆದುಕೊಂಡಿದ್ದೇವೆ ನಾವು. ಕೆಟ್ಟ ಜನರಿಂದ ದೂರ ಮಾಡಿ ನನ್ನ ಜೀವನದಲ್ಲಿ ಯಾವಾಗಲೂ ಒಳ್ಳೆಯ ಕಾಲ ಬರುವಂತೆ ಆಶೀರ್ವಾದ ಮಾಡಿ. ಅದ್ಕಮ್ಮ ನೀನೆಷ್ಟು ಪೂಜಿಸಿದರೂ ಕರುಣೆ ತೋರಿ ಕಾಪಾಡಲಾರನು ಈ ನಿನ್ನ ದೇವರು. ದುಷ್ಟ ಧನವಂತರ ಪಾಪದ ಪೂಜೆಗೆ ಪ್ರಸನ್ನನಾಗುವೆನ ಹೊರತು ನಮ್ಮಂಥ ಬಡವರ ಪೂಜೆಗೆ ಕರುಣೆ ತೋರಿ ಕಾಪಾಡಲಾರನು. ಹಾಗನ್ಬೇಡಪ್ಪ, ಆ ನವಗ್ರಹ ದೇವತೆಗಳು ಕರುಣೆ ಬೀರಿ ತಮ್ಮ ದಿವ್ಯ ದೃಷ್ಟಿಯನ್ನು ನಮ್ಮ ಕಡೆಗೆ ಹರಿಸಿದ್ರೆ ನಮ್ಮ ಎಲ್ಲ ಕಷ್ಟಗಳು ಹೊರಗೆ ಹೋಗ್ತವೆ. ಅದೇ ವಕ್ರ ದೃಷ್ಟಿ ಬೀರಿದ್ರೆ ನಾವೆಲ್ಲರೂ ಸುಟ್ಟು ಸರ್ವನಾಶವಾಗಿ ಹೋಗ್ತಿರ್ತೇವೆ. ಅದಕ್ಕಾಗಿ ನಮಗೆ ಯಾವುದೇ ರೀತಿ ಕಷ್ಟಗಳು ಬರಬಾರ್ದು ಅಂತ ಆ ನವಗ್ರಹ ದೇವತೆಗಳನ್ನ ಪೂಜಿಸ್ತಾ ಇದ್ದೀನಿ. ಹೌದು ತಮ್ಮ, ನಿಮ್ಮತ್ತಿಗೆ ಮಾತಿನಲ್ಲಿ ಸತ್ಯವಿದೆ. ಆ ನವಗ್ರಹ ದೇವತೆಗಳು ನಮ್ಮ ಮೇಲೆ ಸಂತೋಷಗೊಂಡು ಕರುಣೆ ತೋರಿದರೆ ನಮ್ಮ ಬದುಕು ಗೆದ್ದಂತೆಯೇ ಸರಿ. ನಿಜ ರೀ. ದಿನನಿತ್ಯ ಬರುವ ಕಷ್ಟಗಳಿಗೆ ಹೆದರಿ ಸ್ವಾಮೀಜಿಗಳಿಗೆ ಕೇಳಿದಾಗ ನವಗ್ರಹ ದೇವತೆಗಳನ್ನ ಪೂಜೆ ಮಾಡುವಂತ ಹೇಳಿದ್ರು. ಅದಕ್ಕಾಗಿ ಈ ವಿಶೇಷವಾದ ಪೂಜೆ. ಆತಗೆ ನಮ್ಮ ಕಷ್ಟ ಪರಿಹರಿಸೋದಕ್ಕಾಗಿ, ಈ ಸಂಸಾರದ ಸುಖಕ್ಕಾಗಿ ದಿನನಿತ್ಯ ನೀ ದೇವರಿಗೆ ಪೂಜೆ ಮಾಡಿದರು ದೇವರ ಕೃಪೆ ನಮಗಾಗಲಿಲ್ಲ ಅತ್ತಿಗೆಮ್ಮ. ಯಾವುದೋ ಶಾಪ ಹೊತ್ತು ಹುಟ್ಟಿ ಬಂದ ಪಾಪಿಗಳು ನಾವು. ಅದಕ್ಕೆ ಪಡಬಾರ್ದ ಕಷ್ಟ ಪಡ್ತಾ ಇದ್ದೀವಿ ಅತ್ತಿಗೆಮ್ಮ. ಇದು ನಿಯಮ ಅಳಿಸಿ ಹಾಕಲು ಯಾರಿಂದಲೂ ಸಾಧ್ಯ ಇಲ್ಲಮ್ಮ. ದುಃಖ, ದಾರುಣ್ಯ, ಕಷ್ಟ, ಕಡು ತಾಪಗಳನ್ನು ಬ್ರಹ್ಮ ನಮ್ಮ ಹಣೆಬರದಲ್ಲಿ ಬರೆದಿಟ್ಟಿರುವಾಗ ಯಾವ ದೇವರನ್ನು ಪೂಜಿಸಿದರೇನೋ, ಯಾರನ್ನು ದ್ವೇಷಿಸಿದರೇನೋ ಬಾರದು ಬಪ್ಪದು, ಬಪ್ಪದು ತಪ್ಪದು ಎಂಬ ಮಾತಿನಂತೆ ಬಂದಿದ್ದೆಲ್ಲ ಎದುರಿಸಲು ಸದಾ ಸಿದ್ಧವಾಗಿದೆ ಈ ಜೀವ. ತಮ್ಮ, ಕಷ್ಟಗಳು ಆ ದೇವರನ್ನು ಕೂಡ ಸುಮ್ಮನೆ ಬಿಟ್ಟಿಲ್ಲಪ್ಪ. ಆ ಶಿವನು ಕಷ್ಟ ಬಂದಾಗ ಕಪಾಲವನ್ನು ಹಿಡಿದು ಭಿಕ್ಷೆ ಬೇಡಿದ. ಆ ಶನಿದೇವನ ಕೃಪೆ ಆದಾಗ ಅದಕ್ಕೆ ಹೆದರಿ ಸುಡುಗಾಡದಲ್ಲಿ ಹೋಗಿ ಅಡಿಗೆ ಕೊಡ್ತಾ. ಅಷ್ಟೇ ಯಾಕೆ, ಆ ಶ್ರೀರಾಮಚಂದ್ರ ಸೀತಾ ಮಾತೆಯನ್ನು ಕಳೆದುಕೊಂಡು ಕಣ್ಣೀರು ಹಾಕ್ದ. ಶಿವಭಕ್ತ ನೆನೆಸಿಕೊಂಡಿರುವ ರಾವಣ ತನ್ನ 10 ತಲೆಗಳನ್ನು ಕಳೆದುಕೊಂಡು ಹತನಾದ. ಅಷ್ಟೇ ಯಾಕೆ, ವಿಕ್ರಮಾದಿತ್ಯ ರಾಜ ಆ ಶನಿದೇವರ ಕಾಡಲು ತನ್ನ ಸಕಲ ಸಾಮ್ರಾಜ್ಯ ಆಸ್ತಿ ಎಲ್ಲ ಕಳೆದುಕೊಂಡು ಇಲ್ಲ ಸಲ್ಲದ ಅಪವಾದವನ್ನು ಹೊರತು ತನ್ನ ಕೈಗಾಲುಗಳನ್ನು ಕತ್ತರಿಸಿಕೊಂಡು ಹೆಳವನಾದ. ಇನ್ನು ಆ ರಾಜ ಸತ್ಯ ಹರಿಶ್ಚಂದ್ರ ತನ್ನ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಸ್ಮಶಾನ ಕಾಯ್ದ. ಹಾಗಿದ್ಮೇಲೆ ಆ ಕಷ್ಟಗಳು ಮಾನವರಿಗೆ ಬರೋದು ಹೊಸದೇನಲ್ವಲ್ಲ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪವು ಎನ್ನ ಕೂಡಲ ಸಂಗಮ ದೇವ ಎಂದು ಶರಣರು ಶಿವನನ್ನು ಹಾಡಿ ಹೊಗಳಿದ್ದಾರೆ. ಭಕ್ತಿಯಿಂದ ಪೂಜಿಸಿ ಫಲ ಪಡೆದುಕೊಂಡು ಬದುಕಿನಲ್ಲಿ ಗೆದ್ದಿದ್ದಾರೆ. ದೇವರು ನಮಗೆ ನೀಡಿದ ಎಲ್ಲ ಕಠಿಣ ಪರೀಕ್ಷೆಗಳಲ್ಲಿ ನಾವು ಗೆದ್ದಾಗಲೇ ನಮ್ಮ ಜೀವನ ಸಾರ್ಥಕವಾಗುವುದು. ಬಂಗಾರವನ್ನು ಕರಗಿಸಿ ಅದಕ್ಕೆ ಒಂದು ಹೊಸ ರೂಪ ಕೊಟ್ಟು ಆಭರಣ ಮಾಡಿದಾಗ ಎಲ್ಲರ ಪ್ರೀತಿಗೆ ಹೇಗೆ ಪಾತ್ರವಾಗುತ್ತದೆಯೋ ಅದೇ ರೀತಿ ಕಷ್ಟಗಳ ಕುಲುಮೆಯಲ್ಲಿ ಬೆಂದು ಅನುಭವ ಸಿಕ್ಕಾಗಲೇ ಜೀವನದ ಆನಂದ ಸಿಗುವುದು, ಅನುಭವದಿಂದ ಬಾಳೋದಕ್ಕೆ ಸಾಧ್ಯವಾಗುವುದು. ಅತ್ತಿಗೆಮ್ಮ, ನಿಮ್ಮ ಅನುಭವದ ಮಾತಿನಿಂದ ಅಮೃತವೇ ಸಿಕ್ಕಂತಾಯ್ತು. ಅತ್ತಿಗೆಮ್ಮ, ಕಷ್ಟಗಳೆಷ್ಟೇ ಬರಲಿ ಈಜೋಣ, ಈಜಿ ಜಯಿಸೋಣ. ದುಷ್ಟರು ಎಷ್ಟೇ ಮಾತನಾಡಿದರೂ ನೀವು ಮಾತ್ರ ಸಹನೆಯಿಂದ ಬದುಕುವುದನ್ನು ಕಲಿಯಿರಿ. ಯಾವಾಗಲೂ ಸಜ್ಜನರ ಸಹವಾಸ ಮಾಡಿರಿ. ಸಜ್ಜನರ ಸಹವಾಸ ಧೂಪದಂತೆಯೇ ಸರಿ, ಯಾವಾಗಲೂ ಶ್ರೀಗಂಧದಂತೆ ಸಂತೋಷವನ್ನೇ ನೀಡುತ್ತದೆ. ಆಗಲಣ್ಣ, ನಿನ್ನ ಮಾತಿನಲ್ಲಿ ಸತ್ಯವಿದೆ ಅಣ್ಣ. ಏನ್ರಪ್ಪ, ತಮ್ಮಂದಿರು ಅಣ್ಣ ಅತ್ತಿಗೆ ಜೊತೆಗೆ ಆನಂದದಿಂದ ಮಾತನಾಡೋದನ್ನು ನೋಡಿ ನನ್ನ ಮನಸ್ಸಿಗೆ ಭಾಳ ಸಂತೋಷವಾಯಿತು. ಏನಮ್ಮ, ಆರಾಮದಿರಾ?
ನಿಮ್ಮ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಚಿಕ್ಕಪ್ಪ. ಪೂಜೆ ಸಮಯಕ್ಕೆ ಬಂದಿದ್ದೀರಲ್ಲ, ತುಂಬಾ ಸಂತೋಷವಾಯ್ತು. ಬನ್ನಿ, ಪ್ರಸಾದ ತೆಗೆದುಕೊಳ್ಳಿ. ಕೊಡಮ್ಮ. ಆ ದೇವರ ದಯ ನಮ್ಮೆಲ್ಲರ ಮೇಲಿರಲಿ. ಇಂಥ ಶುಭ ಸಮಯದಾಗ ಬಂದೇನೆಂದ್ರ ನನ್ನ ಕೆಲಸ ಕೈಗೊಡ್ಡಂಗೆ ಅಂದಂಗೆ ಆತು. ಏನಪ್ಪ ಶಿವಣ್ಣ, ಭಾಳ ಆಸೆ ಇಟ್ಟುಕೊಂಡು ಬಂದ ನಿಮ್ಮ ಮಾವನ ಮಾತು ನಡೆಸಿಕೊಡ್ತೀರಾ? ಮಾವ, ನಿನ್ನ ಮಾತು ನಾವೆಂದರೆ ನೀರಿವೇನೋ ಮಾವ. ನಿಮ್ಮನ್ನು ಬಿಟ್ರೆ ನಮಗೆ ಬಂಧು ಬಳಗ ಅನ್ನೋರು ಮತ್ತಾರದಾರಪ್ಪ ನಮಗೆ? ಹೌದು ಚಿಕ್ಕಪ್ಪ, ನಮಗೆ ಬಂದು ಬಳಗ ಎಲ್ಲವೂ ನೀವೇ ಇರ್ಬೇಕಂದ್ರೆ ನಿಮ್ಮ ಮಾತನ್ನ ನಿಮ್ಮೀರಿ ನಡೆಯೋದಕ್ಕೆ ನಾವು ಸಾಧ್ಯನಾ? ನೀವು ಹಾಗೆ ಹೇಳ್ತಿರೋ ಹಾಗೆ ನಡ್ಕೊಳ್ತೀವಿ. ಹವಾಮಾನ ಬದಲಾವಣೆಯಿಂದ ನನ್ನ ಆರೋಗ್ಯವೇ ಸರಿಯಿಲ್ಲ. ಇರುವಳು ಒಬ್ಬಳೇ ಮಗಳು. ಆದಷ್ಟು ಬೇಗ ಅವಳ ಮದುವೆ ಮಾಡಿ ಅವಳ ಚಂದದ ಬದುಕನ್ನು ಕಣ್ತುಂಬ ಕಂಡು ಕಣ್ಣ ಮುಚ್ಚಬೇಕೆಂಬುದೇ ನನ್ನ ಆಸೆ. ನೀವಿಬ್ಬರು ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳನ್ನು ಮಲ್ಲಣ್ಣನಿಗೆ ತೆಗೆದುಕೊಂಡು ಮದುವೆ ಮಾಡಿದರೆ ನನ್ನ ಭಾರ ತುಂಬ ಕಡಿಮೆ ಆಗುತ್ತದೆ. ಆಯ್ತು ಮಾವ, ಆಗದೆಂದು ಎಂದು ಹೇಳಿಲ್ಲ, ಮುಂದೇನೂ ಹೇಳುವುದಿಲ್ಲ. ಹಾ, ಏನೇ ಗೌರಿ? ನಿಮ್ಮ ಮಾತಿನೂ ಸರಿ ಇದೆ, ಆದ್ರೆ ಚಿಕ್ಕಪ್ಪ. ಯಾಕಮ್ಮ, ನಿನ್ನ ಗಂಡ ಆನಂದದಿಂದ ಒಪ್ಪಿಕೊಂಡದನೆ, ನೀ ಯಾಕೆ ಅಪಸರನೆ ನುಡಿತಿಲ್ಲ ತಾಯಿ? ಹಾಗಲ್ಲ ಚಿಕ್ಕಪ್ಪ, ಮದುವೆ ಅಂದಮೇಲೆ ಗಂಡು ಹೆಣ್ಣು ಇಬ್ಬರು ಒಪ್ಕೊಳ್ಬೇಕು, ಅಂದಾಗಲೇ ಆ ಜೀವನ ಸುಖವಾಗಿ ಸಾಗುತ್ತೆ. ಆದರೆ ಕಲಿಕೆಯಲ್ಲಿ ಮುಂದುವರೆದಂತಹ ನಮ್ಮ ತಂಗಿ ದಿನವಿಡೀ ಕೆಸರಿನಲ್ಲಿ ಕೆಲಸ ಮಾಡುವ ನಮ್ಮ ಮಲ್ಲಣ್ಣನ ಕೈ ಹಿಡೋದಕ್ಕೆ ಒಪ್ಕೊಳ್ತಾಳೋ ಇಲ್ಲೋ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಅದು ಅಲ್ಲದೆ ನೀವು ಬಂಧು ಬಳಗದಲ್ಲಿ ಮದುವೆ ಮಾಡಬೇಕು ಅಂತ ಹಠ ಮಾಡಿ ಏನಾದರೂ ಅವಳನ್ನ ಒತ್ತಾಯದಿಂದ ಒಪ್ಪಿಸಿದ್ದೆ ಆದರೆ ಹಾಲು ಜನಿನಂತ ಆಗಬೇಕಾದ ಬದುಕು ವಿಷವಾಗ್ಬೋದು ಚಿಕ್ಕಪ್ಪ, ವಿಷವಾಗ್ಬೋದು. ನೀನನ್ನುವ ಮಾತಿನಲ್ಲಿ ಸತ್ಯವಿದೆ ಅತ್ಕಮ್ಮ. ರೂಪಾಳಿಗೂ ಮಲ್ಲಣ್ಣನಿಗೂ ಆಕಾಶ ಭೂಮಿಯಷ್ಟೇ ಅಂತರ. ಮಾವನ ಮಾತು ಮೀರಬಾರದೆಂದು ಆತುರದಿಂದ ನಿರ್ಧಾರ ಮಾಡಿ ಅಣ್ಣನ ಬಾಳಿಗೆ ಕೆಡುಕು ತರದಿರಿ. ತಮ್ಮ, ಬದುಕು ಬಂಗಾರವಾಗಲೆಂದು ಆಶಿಸಿ ಮದುವೆ ಮಾಡುವರು. ವಿದ್ಯೆಯೊಂದಿಗೆ ಒಳ್ಳೆಯ ಬುದ್ಧಿ ಇದ್ದರೆ ಬದುಕಿನಲ್ಲಿ ಬೆಳಕು ಬರಬಹುದೇ ವಿನ ಕತ್ತಲೆ ಎಂದೂ ಬರಲಾರ್ದಪ್ಪ, ಎಂದೂ ಬರಲಾರ್ದು. ಹೌದು ಆನಂದ, ನನ್ನ ಮಗಳು ಸಂಪನ್ನ ವಿದ್ಯಾವಂತಿ ಹೌದು, ಬುದ್ಧಿವಂತಿ ಹೌದು. ಕಲಿತು ಗಂಡು ಕಲಿಯದ ಹೆಣ್ಣು ಕಲಿಯುಗದಲ್ಲಿ ಎಷ್ಟು ಜನ ಇಲ್ಲವೇ? ಒಟ್ಟಿನಲ್ಲಿ ಹೇಳಬೇಕಂದರೆ ಹಣೆ ಬರ ಒಂದು ಗಟ್ಟಿದ್ದರೆ ಸಾಕು. ಗೌರಿ, ಎಲ್ಲ ಒಳ್ಳೆಯದಾಗುತ್ತದೆ ಎಂದು ತಿಳಿದುಕೊಂಡು ಈ ಮದುವೆಗೆ ಒಪ್ಪಿಕೊಳ್ಳೋಣ. ಮನೆ ಹೆಣ್ಣು ಒಂದು ತಪ್ಪು ಮಾಡಿದರೂ ಸಹಿಸಿಕೊಂಡು ನಡೆಯೋಣ. ಋಣಾನುಬಂಧವಿದ್ದರೆ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನಾಳೆ ನಮ್ಮ ಬದುಕು ಭವಿಷ್ಯ ಬರದ ಆ ಬ್ರಹ್ಮನಿಗಷ್ಟೇ ಗೊತ್ತು. ನೀವೆಲ್ಲರೂ ಸಂತೋಷದಿಂದ ಒಪ್ಪಿಕೊಂಡರೆ ಮಾತ್ರ ಮಾವನಿಗೆ ಮಾತು ಕೊಡೋಣ. ಆಯ್ತು ರೀ, ನಿಮ್ಮ ಮಾತನ್ನ ನಾನು ಯಾವತ್ತೂ ಮೀರಿ ನಡೆಯೋದಿಲ್ಲ. ಈ ಮನೆಯ ಅನ್ನದ ಋಣ ರೂಪಾಳಿಗಿದೆ. ಮಲ್ಲಣ್ಣ, ರೂಪಾಳನ ಮದುವೆ ಆಗೋದಕ್ಕೆ ನೀನು ಒಪ್ಪಿಗೆ ತಾನೆ? ಅವ್ವ, ನಿನ್ನ ಕೈ ಕೂಸು ನಾನು, ನನ್ನನ್ನೇನು ಕೇಳಬೇಡವ್ವ. ಆದರೆ ಮದುವೆಗೆ ಮುಂಚೆ ಹೊಲದಲ್ಲಿ ಬೋರ್ ಹಾಕಿಸಿ ನೀರಾವರಿ ಮಾಡಿ ಮನೆ ತುಂಬ ಬೆಳೆಯನ್ನು ಬೆಳೆದು ಈ ಊರಿನಲ್ಲಿ ಸಿರಿವಂತರಾಗಿ ನಿಮ್ಮ ಆಸೆ ಪೂರೈಸಿದ ಮೇಲೆ ನನ್ನ ಮದುವೆ ವಿಚಾರಮ್ಮ. ನಾನು ಸ್ವಲ್ಪ ಹಣದ ಸಹಾಯ ಆದರೂ ಮಾಡುತ್ತೇನೆ. ಬೋರ್ ಹಾಕಿಸೋಣ. ನನಗೆ ಪರಿಚಯದವರೊಂದಿಗೆ ಒಂದು ಬೆಳೆ ಬರೋರಿಗೆ ಕಾಲಾವಕಾಶ ಕೇಳಿ ಮೋಟ್ರ್ ಆದರೂ ತರೋಣ. ಮಲ್ಲಣ್ಣ, ಶಿವಣ್ಣ, ನಿಮ್ಮ ಒಳ್ಳೆಯ ವಿಚಾರಕ್ಕೆ ನನಗೆ ತುಂಬ ಸಂತೋಷವಾಯಿತು. ಅಷ್ಟು ಮಾಡು ಮಾವ. ಕಷ್ಟಪಟ್ಟು ದುಡಿದು ಹಣದ ಬೆಳೆ ಬೆಳೆಸಿ 4 ಜನರಲ್ಲಿ ನಾವು ಉತ್ತಮರಾಗೇ ಬದುಕುತ್ತೇವೆ. ಹಣ ಗಳಿಸಿಕೊಂಡು ಒಂದಿಷ್ಟು ಆಸ್ತಿ ಸಂಪಾದಿಸಿಕೊಂಡು ನಮ್ಮಣ್ಣ ಅತ್ತಿಗೆಯರ ಮನಕ್ಕೆ ಆನಂದ ತರುತ್ತೇವೆ. ಅತ್ತಿಗೆಮ್ಮ, ಅಣ್ಣನ ಆಸೆಗೆ ಒಪ್ಪಿಗೆ ಕೊಡಿ. ಬದಲಾವಣೆ ಸಮಯ ಬಂದಿದೆ ಅಂತ ಅಂದುಕೊಳ್ಳೋಣ. ನಿಮ್ಮೆಲ್ಲರ ಮಾತಿಗೆ ನನ್ನ ಒಪ್ಪಿಗೆನೂ ಇದೆ. ಆದ್ರೆ ಚಿಕ್ಕಪ್ಪ, ಈ ಸದ್ಯದ ಪರಿಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಮದುವೆ ಮಾಡೋದು ಬೇಡ, ಸಾಧಾರಣ ರೀತಿಯಲ್ಲಿ ಮದುವೆ ಮಾಡೋಣ. ಈ ಮದುವೆಯಿಂದ ನಮ್ಮ ಮಲ್ಲಣ್ಣನ ಬಾಳು ಬಂಗಾರವಾಗ್ಲಿ. ನೀವು ಹೋಗಿ ಸ್ವಾಮೀಜಿಗಳ ಹತ್ರ ಒಳ್ಳೆ ಮುಹೂರ್ತ ತೆಗೆಸ್ಕೊಂಡು ಬನ್ನಿ. ಆಯ್ತು ಗೌರಿ, ಎಲ್ಲರೂ ಸೇರಿ ಬೇಗ ಮದುವೆ ಮುಗಿಸಿಬಿಡೋಣ. ಬನ್ನಿ, ಎಲ್ಲರೂ ಸಿಹಿ ಊಟ ಮಾಡೋಣ.
ಹಾಗೆ ಆಗಲಿ. ನೀವು ಅಂದುಕೊಂಡಂಗೆ ನಾನು ನಡೆಯುತ್ತೇನೆ. ನನ್ನ ಮಗಳನ್ನು ಈ ಮನೆ ಸಸ್ಯ ಮಾಡಿ ಕರೆತರಲು ಒಮ್ಮತದಿಂದ ಒಪ್ಪಿಕೊಂಡಿರಲ್ಲ. ನಿಮ್ಮಂಥ ದೊಡ್ಡ ಗುಣದ ಅಳಿಯಂದರ ಪಡೆದು ನಾನೇ ಪುಣ್ಯವಂತ. ಆಯ್ತು ಬನ್ನಿ ಚಿಕ್ಕಪ್ಪ, ಇದೇ ಸಂತೋಷದಲ್ಲಿ ಇವತ್ತು ನೀವು ಇಲ್ಲೇ ಊಟ ಮಾಡ್ಬೇಕು. ಹೋಗ್ರಪ್ಪ, ನೀವೆಲ್ಲ ಹೊಲಕ್ಕೆ ಐತೆ ಅಕ್ಕಮ್ಮ, ನಾವೆಲ್ಲ ಹೊಲಕ್ಕೆ ಹೋಗ್ಬರ್ತೀವಿ ಅಕ್ಕಮ್ಮ.